ಹಾಯ್ ನಮಸ್ಕಾರ ಅಭಿಮಾನಿ ದೇವರುಗಳಿಗೆ. ನಾನು ಇವಾಗ ಒಬ್ಬರು ಅದ್ಭುತ ಪ್ರತಿಭೆ ತಂದಿದ್ದೀನಿ. ಅಂಧ ಅಂಗವಿಕಲರು ಇವರು ಎಂಥ ಅದ್ಭುತ ಪ್ರತಿಭೆ ಅಂದರೆ ನೀವೇ ಕೇಳಿ. ಇವರು ಎಂಥ ಟ್ಯಾಲೆಂಟ್ ಇದ್ದಾರೆ ಅಂತ ಹೇಳಿದ್ರೆ ಇವರು ತುಂಬ 2800 ಮೊಬೈಲ್ ನಂಬರ್ಗಳನ್ನೆಲ್ಲ ಹೇಳ್ತಾರೆ. ಇವರು ಎಂಥ ಅದ್ಭುತ ಪ್ರತಿಭೆ ಅಂತೇಳಿ ಅವರೇ ಹೇಳ್ತಾರೆ. ನೋಡಿ, ಅವ್ರನ್ನ ಮಾತಾಡಿಸ್ತೀನಿ ಈಗ. ನೋಡಿ, ಇವರೇ ಅವರು ಅದ್ಭುತ ಪ್ರತಿಭೆ ಉಳ್ಳವಂಥವ್ರು. ನೋಡಿ, ಇವ್ರ ಪರಿಚಯ. ಇವ್ರ ಹೆಸರು ಶಿವಣ್ಣ ಅಂತೇಳಿ. ನನ್ನ ಜಿಲ್ಲೆ ಹಾಸನ. ನಾನು ನನ್ನ ಹಳೇದು ಒಂದು ಹೊಸದು ಹೆಸರು ಹೇಳ್ತಾ ಬರ್ತೀನಿ. ನನ್ನ ಜಿಲ್ಲೆ ಹಾಸನ ಜಿಲ್ಲೆಗೆ ಹಳೆಯ ಹೆಸರು ಸಿಂಹಾದ್ರಿಪುರ. ನನ್ನ ತಾಲೂಕು ಸಕಲೇಶ್ಪುರ. ಇದಕ್ಕೆ ಹಳೆಯ ಹೆಸರು ಮಂಜರಾಬಾದು. ನನ್ನ ಹೋಬಳಿ ಎಷ್ಟ್ಲೂರು. ಇದಕ್ಕೆ ಹಳೆಯ ಹೆಸರು ಕೋಟಿಪುರ. ನನ್ನ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಹೊಸೂರು. ಇದಕ್ಕೆ ಹಳೆಯ ಹೆಸರು ನಾಗಬನ. ನನ್ನ ಊರು ಕಳಲೆ. ನನ್ನ ಪ್ರತಿಭೆ ಏನು ಅಂದರೆ, ನಾನು ಹೆಸರಾಂತ ರಸಪ್ರಶ್ನೆ ಮಾಸ್ಟರ್. ಸುಮಾರು ಒಂದು 883 ಸ್ಕೂಲಿಗೆ ಹೋಗಿದ್ನಿ. ಇವತ್ತು ಇಲ್ಲಿ OLV, ಜ್ಞಾನ ವಿಕಾಸ, ಸಾಂದೀಪಿನಿ ಇವು 3ಕ್ಕೂ ಬಂದಿದ್ನಿ. ಇದು ನಾನು ಈ ಕಾರ್ಯಕ್ರಮಕ್ಕೆ ಶನಿವಾರ ಬರೋಕೆ ಬರ್ತೀನಿ. ಈಗ ನಾನೊಂದು ಒಂದು 10-15 ಕ್ವಶನ್ ಹೇಳ್ತೀನಿ. ಇದನ್ನು ನೀವು ಕೇಳ್ತಾ ಬರ್ಬೋದು. ಭಾರತದ ಮೊದಲನೇ ಪ್ರಜೆ ಯಾರು ಅಂದರೆ, ನಮ್ಮ ಭಾರತದ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು. ಕೊಡಗಿನಲ್ಲಿ ಹಾರಂಗಿ ಡ್ಯಾಮ್ ಯಾವ ನದಿ ಕಟ್ಟಿತ್ತು ಅಂದರೆ ಚಿಕ್ಲಿ ಹೊಳಿಗೆ. ಈ ಕಾವೇರಿ ಹುಟ್ಟಿ ಉಗಮ ಎಲ್ಲಿ ಅಂದರೆ ಬ್ರಹ್ಮಗಿರಿ ಪರ್ವತ. ಮತ್ತು ಕೊಡಗಿನಲ್ಲಿ ಮಹಾತ್ಮ ಗಾಂಧಿ ಬಸ್ ಮೈಟರ್ ಇದೆ ಎಲ್ಲಿ ಅಂದರೆ ಜಿಲ್ಲಾಧಿಕಾರಿ ಆಫೀಸಲ್ಲಿ. ಹಾಗೆಯೇ ಈಗ ನಾದಬ್ರಹ್ಮ ಅಂತ ಕರೆಯುವ ಲತಾ ಹಂಸಲೇಖ ಅವರಿಗೆ ಇದೇ ಜಿಲ್ಲೆಯಲ್ಲಿ ನಮ್ಮ ಊರಿನವರೇ ಸಂಗೀತ ಬಾರಿಸಿದಂಥ 2 ಕಲ್ಲು ಗುಡ್ಡದ ಮೇಲೆ, ಇದಕ್ಕೆ ನಮ್ಮೂರಿನವರೇ ಸಂಗೀತ ಬಾರಿಸಿದವರು. ಈ ಹಾಡು ಯಾವ ಊರವ್ವ? ವಿರಾಜಪೇಟೆಯಲ್ಲಿ ವೀರಭದ್ರ ಹೋಟೆಲಲ್ಲಿ ಶನಿವಾರ ಸಂತಿಗೆ ಹೋಗಿ ಕೊಡ್ಲಿಪೇಟೆಗೆ ಹೋಗಿ ಮುಗಿತೆ. ಇದವು ನೀವು ನೋಡ್ತಾ ಬನ್ನಿ. 2 ಕಲ್ಲು ಗುಡ್ಡದ ಮೇಲೆ. ಇಲ್ಲಿ ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಕಾಂತಾರ ಫಿಲಮ್ ಶೂಟಿಂಗ್ ಆದಂಥ ಗವಿ ಬೆಟ್ಟ, ಆ ಕಡೆ ಒಂದು ಬೆಟ್ಟ ಐತೆ, ಮಧ್ಯದಲ್ಲಿ ರೋಡ್ ಹೋಗಿರೋದಕ್ಕೆ ನಮ್ಮ ಉಚ್ಚಂಗಿ ಪಕ್ಕದಲ್ಲಿ 2 ಕಲ್ಲು ಗುಡ್ಡ ಅಂತ ಹೇಳ್ತಾರೆ. ಅದು ತಪ್ಪು. ಈ 2 ಕಲ್ಲು ಬೆಟ್ಟ ಕೇರಳದ ವೈನಾಡಲ್ಲಿರೋದು. ಗುಡ್ಗಳ ಜಾತ್ರೆ ಅಂತ ಇದೆ. ಇದಕ್ಕೆ ನಿಜವಾದ ಹೆಸರು, ಅಧಿಕೃತ ಹೆಸರು ಜಯದೇವ ಜಾನುವಾರ ಜಾತ್ರೆ. ಈ ಜಾತ್ರೆಯಲ್ಲಿ ದನಗಳ ಜಾತ್ರೆ ನಡೀತಾ ಇತ್ತು. ಇದೇ ಥರ ಕರ್ನಾಟಕದ 31 ಜಿಲ್ಲೆಯಲ್ಲಿ ಒಂಟೆಗಳ ಜಾತ್ರೆ ಎಲ್ಲಿ ನಡೀತೆ ಅಂದರೆ ಇದು ಬೀದರ್ ಜಿಲ್ಲೆಯಲ್ಲಿ. ಶನಿವಾರ ಸಂತೆ ಗುಡ್ಗಳೆ ಬಾಣಿಲಿ ಟಿಪ್ಪು ಸುಲ್ತಾನ್ ಜೊತೆ ಒಂದು ಯುದ್ಧ ನಡೀತೆ. ಕೊಡಗಿನ ಯಾವ ರಾಜನ ಮೇಲೆ ಅಂದರೆ ಇದು ಚಿಕ್ಕ ವೀರರಾಜೇಂದ್ರನ ಮೇಲೆ. ಭಾರತದ ಈಗ ಇರುವ ನವದೆಹಲಿ ಹೊಸ ದೆಹಲಿಗೆ ಹಳೆ ಹೆಸರು ಇಂದ್ರಪ್ರಸ್ಥ, ಬೆಂಗಳೂರಿಗೆ ಬೆಂದಕಾಳೂರು, ಧರ್ಮಸ್ಥಳಕ್ಕೆ ಕುಡುಮ, ಮೈಸೂರಿಗೆ ಮಹಿಷಾಸುರ. ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಶುಕ್ರವಾರ ಸಂತೆಗೆ ಸುಡುಗಾಡು ಸಂತೆ, ಶನಿವಾರ ಸಂತೆಗೆ 7000 ಸೀಮೆ ಸಂತೆ. ನನ್ನ ಊರು ಸಕಲೇಶ್ಪುರ ತಾಲೂಕು ಕಳಲೆಗೆ ಕಳ್ಳು. ಆಮೇಲೆ ಕರ್ನಾಟಕದ 31 ಜಿಲ್ಲೆಯಲ್ಲಿ ಪ್ರಥಮ ಅಣೆಕಟ್ಟು ಯಾವುದು ಅಂದರೆ ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯ ವಾಣಿ ವಿಲಾಸ. ಪ್ರಪಂಚದಲ್ಲೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಯಾವುದು ಅಂದರೆ ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂ. ಮರಗಳಲ್ಲಿ ಶ್ರೇಷ್ಠವಾದ ಮರ ಯಾವುದು ಅಂದರೆ ಕೆಲವೊಂದು ಜನ ಶ್ರೀಗಂಧ ಅಂತಾರೆ. ಅದಲ್ಲ, ಶ್ರೀಗಂಧ ಅಲ್ಲ. ಇದು ಮನೆ ಕಪ್ಪೆ ಕುಡಿಯೋದ ಕೈಲಾಸ ನೀರು ಅಂದರೆ ಇದು ತೆಂಗಿನ ಮರ. ಇದು ತೆಂಗಿನ ಮರದಲ್ಲಿ ಏನೇನು ಉಪಯೋಗ ಐತೆ ಅಂತ ಹೇಳ್ತಾ ಬರ್ತೀನಿ ಕೇಳಿ. ಮೇಲೆ ತೆಂಗಿನ ಮರದ ರೆಕ್ಕೆ ಬರಲು, ಆಮೇಲೆ ಕಪ್ಪೆ ಕುಡಿಯೋದ ಕೈಲಾಸ ನೀರು, ಅದರೊಳಗಿರುವ ಶ್ರೇಷ್ಠ ಪಾನಿಗಳಲ್ಲಿ ಶ್ರೇಷ್ಠವಾದ ನೀರು. ಆಮೇಲೆ ಆ ಕಾಯಿಲಿ 2 ಥರದ ಎಣ್ಣೆ ಮಾಡ್ತಾರೆ. ಆಮೇಲೆ ಸೇಂದಿ, ಬೊಗನೆ ಸೇಂದಿ ಹೆಂಗೆ ಸೇಂದಿ ಕುಯ್ತಾರೆ. ಕಾಂಡದಲ್ಲಿ ಕೌಕೋಲ್ ಮಾಡ್ತಾರೆ. ಆಮೇಲೆ ಈಗ ಹತ್ತಿ ಹಾಸಿಗೆ ಮಂಗ್ತಾ ಇರ್ಬೋದು. ನಾವು ಹಿಂದೆ ಕದ್ವೆ ಹಾಸಿಗೆ ಮಂಗಾಗ ಕದ್ವೆ ಹಾಸಿಗೆ ಮಾಡ್ತಾರೆ. ಆಮೇಲೆ ಕದ್ವೆ ಹಗ್ಗ ಮಾಡ್ತಾರೆ. ಯಾವುದು ಒಂದು ವೇಸ್ಟ್ ಇಲ್ಲದಂಥ ಮರ ಅಂದರೆ ಇದು ತೆಂಗಿನ ಮರ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು ಅಂದರೆ ಆಂಟೋನಿ ಗುಟೆರೆಸ್. ಭಾರತದ ಸುಪ್ರಸಿದ್ಧ ಪ್ರೈಮ್ ಮಿನಿಸ್ಟರ್ ಆದ ಪ್ರಥಮ ವಿಶ್ವಸಂಸ್ಥೆಯಲ್ಲಿ ಮಾತಾಡಿದಂಥ ಪುಣ್ಯಾತ್ಮ ಯಾರು ಅಂದರೆ ಅಟಲ್ ಬಿಹಾರಿ ವಾಜಪೇಯಿ. ಅರಮನೆಯಲ್ಲಿ ಅಂಬಾರಿ ಹೊರುವಂಥ ಆನೆ, ಈ ವರ್ಷ ಆನೆ ಹೊತ್ತಂಥ ಆನೆ ಅಭಿಮನ್ಯು.
ಆದರೆ ಕೊಡಗಿನಲ್ಲಿ ಒಂದು ಆನೆ ಸತ್ತೋತು. ಆ ಆನೆ ಹೆಸರು ಬಲರಾಮ. ನಮ್ಮ ಸಕಲೇಶ್ಪುರ ತಾಲೂಕು ಎಷ್ಟೂರು ಹೋಬಳಿಲಿ ಒಂದು ಅರ್ಜುನ ಅಂತ ಸತ್ತೋಯ್ತು. ಆ ಪ್ಲೇಸಿಗೆ ಏನಂತ ಹೆಸರು ಅಂದರೆ ದಬ್ಬೆಕಟ್ಟೆ. ಹಾಗೆಯೇ ಗ್ರಹಗಳಲ್ಲಿ ತಣ್ಣನೆಯ ಗ್ರಹ ಯಾವುದು ಅಂದರೆ ಶನಿ. ಕೊಡಗಿನ ಇಷ್ಟವಾದ ಮಾಂಸ ಯಾವುದು ಅಂದರೆ ಹಂದಿ, ಫೋರ್ಕ್. ಇದು ಆಕಾಶ ನೋಡೋದು ಸಾಕು ಪ್ರಾಣಿ, ಕಾಲು ಕಟ್ಟಾಗ ಮಾತ್ರ ನೋಡುತ್ತೆ. ಪ್ರಥಮ ಸೂರ್ಯ ಉದಯ ಆಗೋದು ನ್ಯೂಜಿಲೆಂಡ್.